ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನಾನು ಬಂದಿರೋದು ಕುಶಾಲನಗರದಲ್ಲಿರುವಂತಹ ಬೈಲುಕುಪ್ಪೆ ಟಿಬೆಟಿಯನ್ ಕ್ಯಾಂಪ್ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ನಿಮಗೆಲ್ಲ ಮನಸ್ಸಿಗೆ ನೆಮ್ಮದಿ ಬೇಕಂದರೆ ಖಂಡಿತ ಆ ಪ್ಲೇಸ್ಗೆ ಒಂದ್ಸಲ ವಿಸಿಟ್ ಕೊಡಿ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಪಕ್ಕ ತಿಳ್ಕೊಳ್ಳೋಣ. ಏನಕ್ಕೆ ಅಂದರೆ ಎಷ್ಟೋ ಕಡೆ ನೆಮ್ಮದಿಗೋಸ್ಕರ ಎಲ್ಲೆಲ್ಲೋ ಅಳೆದಾಡ್ತೀವಿ, ಆದರೆ ನಮಗೆ ಹತ್ತಿರದಲ್ಲಿರುವಂತಹ ಕೆಲವು ಪ್ಲೇಸ್ಗಳ ಬಗ್ಗೆ ಗೊತ್ತೇ ಇರಲ್ಲ. ಹಾಗಾಗಿ ಇದರ ಬಗ್ಗೆ ನಾನು ಒಂದಿಷ್ಟು ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ಮಿಸ್ ಮಾಡದೆ ಕೊನೆವರೆಗೂ ಜಸ್ಟ್ 5 ನಿಮಿಷ ಈ ವಿಡಿಯೋನ ನೋಡಿ ಬನ್ನಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಬೈಲುಕುಪ್ಪೆಯಲ್ಲಿ 1961ರಲ್ಲಿ ಬೈಲುಕುಪ್ಪೆಯ ಟಿಬೆಟಿಯನ್ ಕ್ಯಾಂಪ್ ಸ್ಥಾಪಿಸಲಾಗಿದೆ ಮತ್ತು ಡಿಕ್ಕೆ ಲಾರ್ಸೋ 1969ರಲ್ಲಿ ಸ್ಥಾಪಿಸಲ್ಪಟ್ಟಿದ್ದು ಎಂದು ಕರೆಯಲ್ಪಡುವ ಟಿಬೆಟಿಯನ್ ಜನರಿಗೆ ಸೇರಿದ 2 ಅಕ್ಕಪಕ್ಕದ ನಿರಾಶ್ರಿತ ವಸಾಹತು ಶಿಬಿರಗಳ ತಾಣವಾಗಿದೆ. ಅಷ್ಟೇ ಅಲ್ಲ, ಟಿಬೆಟಿಯನ್ ಬೌದ್ಧ ಮತ ಹಲವಾರು ಸನ್ಯಾಸಿ ಮಂದಿರಗಳಿಗೆ ಇದು ನೆಲೆಯಾಗಿದೆ ಹಾಗೂ ಭಾರತದ ಕರ್ನಾಟಕದ ರಾಜ್ಯದಲ್ಲಿ ಮೈಸೂರು ಜಿಲ್ಲೆಯ ಪಶ್ಚಿಮ ಭಾಗದಲ್ಲಿ ಈ ಪ್ರದೇಶವು ನೆಲೆಗೊಂಡಿದೆ. ಅವಳಿ ಪಟ್ಟಣವಾದ ಕುಶಾಲನಗರವು ಬೈಲುಕುಪ್ಪೆಯಿಂದ 6 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ನೆಲೆಯಾಗಿದೆ. ಅತಿ ಹೆಚ್ಚು ಬೈಲುಕುಪ್ಪೆಯಲ್ಲಿ ಬೆಳೆಯುವಂತಹ ಸಿರಿಧಾನ್ಯ ಯಾವುದು ಅಂತ ಹೇಳಿದರೆ ತುಂಬ ಜೋಳವನ್ನು ಅಲ್ಲಿ ಬೆಳೀತಾ ಇರ್ತಾರೆ. ಸೊ ನೀವು ಕೂಡ ಆ ಟಿಬೆಟಿಯನ್ ಕ್ಯಾಂಪಲ್ಲಿ ಗಮನಿಸಬಹುದು. ಹಾಗೆ ನೀವು ಈ ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗ್ತಿದ್ದಾಗಲೇ ನಿಮ್ಮ ಮನಸ್ಸು ತುಂಬ ನೆಮ್ಮದಿಯಾಗುತ್ತೆ. ಸೊ ಮುಂದೆ ನೀವೇ ನೋಡ್ತಾ ಇರ್ತೀರಾ, ಮಿಸ್ ಮಾಡದೆ ವಿಡಿಯೋ ನೋಡಿ. ಹಾಗೆಯೇ ಗೋಲ್ಡನ್ ಟೆಂಪಲ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ನಾಮ್ಡ್ರೋಲಿಂಗ್ ಮಠವು ಭಾರತದ ಅತಿ ದೊಡ್ಡ ಟಿಬೆಟಿಯನ್ ವಸಾಹತುಗಳು ಒಂದಾಗಿದೆ. ಕೊಡಗು ಜಿಲ್ಲೆಯ ಕುಶಾಲನಗರದಿಂದ ಸುಮಾರು 5 ಕಿಮಿ ದೂರದಲ್ಲಿರುವ ಬೈಲುಕುಪ್ಪೆಯು ಗೋಲ್ಡನ್ ಟೆಂಪಲ್ ಸಂಕೀರ್ಣವು ಸುಮಾರು 16,000 ನಿರಾಶ್ರಿತರು ಮತ್ತು 600 ಸನ್ಯಾಸಿಗಳಿಗೆ ನೆಲೆಯಾಗಿದೆ. ನಾಮ್ಡ್ರೋಲಿಂಗ್ ಮಠದ ಮುಖ್ಯ ದ್ವಾರವು ಆಕರ್ಷಕ 4 ಅಂತಸ್ತಿನ ಗೋಪುರವಾಗಿದ್ದು ಬೌದ್ಧ ಧರ್ಮದ ಸಂಕೇತಗಳನ್ನು ಚಿತ್ರಿಸುವ ಚಕ್ರವನ್ನು ಹೊಂದಿದೆ. ದೇವಾಲಯದ ಒಳಭಾಗದಲ್ಲಿರುವ ಪ್ರಮುಖ ಆಕರ್ಷಣೆಗಳಿಂದ ಮಧ್ಯದಲ್ಲಿ ಭಗವಾನ್ ಬುದ್ಧನ ಪ್ರತಿಮೆಗಳು ಮತ್ತು 2 ಬದಿಗಳಲ್ಲಿ ಲಾರ್ಡ್ ಅಮಿತಾಯುಷ್ ಮತ್ತು ಭಗವಾನ್ ಪದ್ಮಸಂಭವ ಪ್ರತಿಮೆಗಳು ಸಂದರ್ಶಕರು ಪ್ರತಿಸಬಹುದು. ಹಾಗೆಯೇ ಇಲ್ಲಿ ಮಣಿಗಳು ಮತ್ತು ಪ್ರಾರ್ಥನಾ ಮಂದಿರಗಳು ಹಾಗೂ ಡ್ರಮ್ಗಳನ್ನು ಕೂಡ ನೀವು ಇಲ್ಲಿ ತಿರುಗಿಸಬಹುದು. ವೀಕ್ಷಕರೇ, ನೀವು ಏನೇ ಹೇಳ್ಬೋದು, ಏನೇ ಕೇಳಬಹುದು, ಆದರೆ ನಿಜವಾದ ಒಂದು ನಮ್ಮ ಕರ್ನಾಟಕದಲ್ಲಿರುವಂತಹ ಈ ಟಿಬೆಟಿಯನ್ ಕ್ಯಾಂಪ್ ಮನಸ್ಸಿಗೆ ತುಂಬ ಅದ್ಭುತವಾದಂಥ ಒಂದು ನೆಮ್ಮದಿಯನ್ನು ನೀಡುತ್ತೆ. ಈಗ ಹಾಗೆಯೇ ನೀವು ನೋಡ್ತಾ ಇದ್ದೀರಾ, ನೇಪಾಳದಲ್ಲಿ ಟಿಬೆಟಿಯನ್ ಕ್ಯಾಂಪ್ ಸೇಮ್ ಯಾವ ಥರ ಅದನ್ನು ಪ್ರಾಜೆಕ್ಟ್ ಮಾಡಿದ್ದಾರೆ ಅಂದರೆ, ಈಗ ನೀವು ಗಮನಿಸ್ತಾ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ಅದೇ ಥರ ಕೂಡ ಇಲ್ಲೂ ಕೂಡ ಒಂದು ಪ್ರಾಜೆಕ್ಟ್ ಮ್ಯೂಸಿಯಂ ಕೂಡ ಇದೆ. ತುಂಬ ಅದ್ಭುತವಾಗಿದೆ. ಅಲ್ಲಿ ಇರತಕ್ಕಂತಹ ಮನೆಗಳು, ಗಿಡಗಳು ಎಲ್ಲವನ್ನು ಕೂಡ ನೀವು ಗಮನಿಸಬಹುದು. ಹಾಗೆಯೇ ಅವರು ಮಾಡಿರೋಂಥ ಈ ಚಿತ್ರಕಲೆಗೆ ತುಂಬ ಅದ್ಭುತವಾದ ಮೆಚ್ಚುಗೆ ಇದೆ ನನ್ನ ಕಡೆಯಿಂದ. ಹಾಗಾಗಿ ಯಾರು ಕೂಡ ಮಿಸ್ ಮಾಡದೆ ಒಮ್ಮೆ ಆದರೂ ಭೇಟಿ ಕೊಡಿ ಬೈಲುಕುಪ್ಪೆಯ ಟಿಬೆಟಿಯನ್ ಕ್ಯಾಂಪ್ಗೆ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ. ಧನ್ಯವಾದಗಳು. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಕುಮಾರ್.